ಹೇಳ್ರಿ. ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ನಾವು ಆರ್ ವಿ ಪಾಟೀಲ್ ಸರ್ ಕುದುರೆ ಸಾಲೋಡಿ ಅವರ ಫಾರ್ಮ್ ಹೌಸಲ್ಲಿ ಎಲ್ಲರೂ ಕೂಡಿದ್ದೇವೆ. ಈ ಕೃಷಿ ನೋಡಲಿಕ್ಕೆ ನಮ್ಮ ಕೃಷ್ಣೇಗೌಡರು ಕೃಷಿ ಪಂಡಿತರಾದಂಥ ಅವರಿಗೂ ಸ್ವಾಗತ, ಮತ್ತು ನಮ್ಮ ಗಬ್ಸವಳಿಗಿಂದ ಶಾಂತಗೌಡರಿಗೂ ಸ್ವಾಗತ, ಮತ್ತು ನಮ್ಮ ಶರಣಗೌಡ ಪಾಟೀಲ್ ಇವರಿಗೂ ಸ್ವಾಗತ. ಸರ, ನೀವು ರಿಟೈರ್ಡ್ ಆದಮೇಲೆ ಇಂಜಿನಿಯರ್ ಆಗಿ ಈ ಕೃಷಿಗೆ ನಿಮಗೆ ಹೆಂಗೆ ಹಂಬಲಾಯಿತು? ಇಷ್ಟೆಲ್ಲ ಕೃಷಿಯನ್ನು ಅದ್ಭುತವಾಗಿ ಮಾಡಲಿಕ್ಕೆ ನಿಮಗೆ ಯಾರು ನಿಮಗೆ ಅಡ್ವೈಸ್ ಕೊಟ್ಟರು? ಯಾವ ರೀತಿ ಇದಕ್ಕೆ ಬಂದ್ರಿ ಅನ್ನೋವಂಥದ್ದು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದಕ್ಕೆ ನೋಡ್ರಿ, ಕಾರಣ ಏನಂತಂದ್ರೆ ನಮ್ಮ ಅಪ್ಪರು ಕೃಷಿ ಒಳಗೆ ಅವರು ಒಬ್ಬರು ಜ್ಞಾನಿ ಕೃಷಿ ಇದ್ರೊಳಗೆ. ನಾ ರಿಟೈರ್ ಆದ ಕೂಡಲೇ ಅವರು ತೀರ್ಕೊಂಡ್ರು. ನನಗೇನು ಉದ್ಯೋಗ ಮಾಡಬೇಕು ರಿಟೈರ್ ಆದಮೇಲೆ ಅನಿಸಿತ್ತು. ನಮ್ಮ ಮೂಲ ಉದ್ಯೋಗ ಕೃಷಿ, ಅದನ್ನೊಂದು ಬಿಟ್ಟು ಏನೂ ಗತಿ ಇಲ್ಲ ಅಂತೇಳಿ ಕೃಷಿ. ವೆರಿ ಗುಡ್. ನಾನು ಇಂಜಿನಿಯರ್ ಆಗಿ ಒಬ್ಬ ಇಂಜಿನಿಯರ್ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೃಷಿ ಏನು ದೊಡ್ಡ ಅದು ಅಗ್ರಿಕಲ್ಚರ್ ಸೈನ್ಸ್, ದಟ್ ಇಸ್. ನಾನು ಅದನ್ನು ನೋಡೋಣ, ಸ್ಟಡಿ ಮಾಡೋಣ ಮಾಡ್ಬೇಕಂತ ಹೇಳಿದ್ರು. ಫಸ್ಟ್ಗೆ ನಾನು ಜಾಬ್ ಮಾಡೋ ಮುಂದೆ ನಾನು ನೋಡಿದ್ದೇ ಇಲ್ಲ. ಕರೆಕ್ಟ್. ಅದು ಬರೀ 3 years ಆಯ್ತು ನನಗೆ. ತಂದೆಯವರು ಇದ್ರು, ಅವರೇ ನೋಡ್ಕೊಳ್ತಿದ್ರು. ತಂದೆಯವರು ನೋಡ್ಕೊತಿದ್ರು. ಹೊಲ ಬಂದು ನೋಡಿದೆ. ಹೊಲ ಬಂದು ನೋಡಿದ ಮೇಲೆ ಇದೆಲ್ಲ ಏನು ಮಾಡಬೇಕು ಇದನ್ನ ಸ್ಟಡಿ ಮಾಡಿದೆ. ಸ್ಟಡಿ ಮಾಡಿದ್ಮೇಲೆ ಕೋಕೋನಟ್ ಬಗ್ಗೆ ನನಗೆ ಆಸಕ್ತಿ ಬಂತು. ಮೊದಲು ಕೋಕೋನಟ್ ಟ್ರೀಸ್, ಈ ಎಳ್ನೀರ ಬಗ್ಗೆ ಜನರಿಗೆ ಮೆಡಿಸಿನ್ ಅಂಥೇಳಿ ಭಾಳ ಕಾನ್ಷಿಯಸ್ ಆಗಿಬಿಟ್ಟದ. ಏನು ಮಾಡ್ಬೇಕು ಅಂತ ಫಸ್ಟ್ ಥಿಂಗ್ ಅದನ್ನು ವಿಚಾರ ಮಾಡಿದೆ. ಯಾರೋ ಒಬ್ರು ಸಿಕ್ಕರು, ಇದನ್ನು ಹಚ್ಚಿರಿ, ನೀವು ಕೋಕೋನಟ್ ಹಚ್ಚಿರಿ, ಬಟ್ ಸ್ವಲ್ಪ ಜಾಸ್ತಿನೇ ನೀವು ಮಾಡಬೇಕು, ಒಂದು 5 ಎಕರೆ ಮಾಡಬೇಕು ಅಂತ ಹೇಳಿದರು. ಅವಾಗ ನಮ್ಮದು ಒಂದು ಕೆರೆ ಅದ್ರಿ, ಕೆರೆ ಒಡ್ಡ ಇದು ಬರೋದು. ಈಗ ನಾವು ಕೂತಿದ್ದು ಕೆರೆ ಒಡ್ಡಿದ್ದು. ಇದು 200 feet by 400 ಅಂದ್ರೆ 16 ಎಕರೆ ಒಡ್ಡದ. ಬಟ್ ನನಗೆ ಬರೋದು 200 by 400. ಗೌಡ್ರೆ, ನಮಗೆ 4 ಎಕರೆ ಬರ್ತದ. ಒಡ್ಡೆ ಒಡ್ಡ ಬರೀ ಜಾಲಿ ಕಂಟಿ ಬೆಳೆದಿತ್ತು. ಇನ್ನೇನು ಮಾಡೋಣ, ಇದನ್ನ ಉಪಯೋಗ ಹೆಂಗೆ ತಗೋಬೇಕು ಅಂತ ನಾ ಇಂಜಿನಿಯರಿಂಗ್ ಪಾರ್ಟ್ ಆಫ್ ವಿಚಾರ ಮಾಡಿ ಇದ್ರ ಲೆವೆಲ್ ಚೆಕ್ ಮಾಡಿ. ಆ ಕಡೆ ಒಂದು ಬಾವಿ ಇತ್ತು, ಈ ಕಡೆ ಒಂದು ಬಾವಿ ಇತ್ತು, ವೆಲ್ ಇರಿಗೇಷನ್. ಅದರಿಂದ ಇಲ್ಲಿ ನೀರು ಏರ್ತದಿಲ್ಲ ಅಂತ ನೋಡಿದೆ. ಇಷ್ಟು ಒಡ್ಡ 20 ಫೂಟ 30 ಫೂಟ್ ಆಯ್ತು, ನೀರು ಹೆಂಗೆ ಏರ್ತದೆ ಟೆಸ್ಟ್ ಮಾಡಿದೆ. ಫಸ್ಟ್ ಮೋಟ್ರ್ ಹಚ್ಚಿ ನಾನು, ನೀರು ಏರ್ತು. ಸೊ ದಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಯ್ತು. ನಾ ಇನ್ನೊಂದು ಡಿಸಿಷನ್ನ